ನಮಸ್ತೆ. 5/6/2024 ಬುಧವಾರ, ಕೃಷ್ಣ ಪಕ್ಷ. ಇವತ್ತು ಚತುರ್ದಶಿ ಇದೆ. ಚತುರ್ದಶಿ ಸಂಜೆ 7:55:08 ಅಂದರೆ ಅದಾದ ನಂತರ ಅಮಾವಾಸ್ಯೆ. ಆದ್ದರಿಂದಾಗಿ ಇವತ್ತು ಅಮಾವಾಸ್ಯೆಯನ್ನು ಮುಂದೆ ಇಟ್ಕೊಂಡು ಯಾವ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಇದೇ ಅಮಾವಾಸ್ಯೆ ನಾಳೆ ಸಂಜೆ 6:07:23 ಆಮೇಲೆ ಬೆಳೆಯುವ ಚಂದ್ರ ಬರುತ್ತೆ. ಆದ್ದರಿಂದ ಇವತ್ತು ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಒಂದು ಕಾರಣ, ಅಮಾವಾಸ್ಯೆಯನ್ನು ಮುಂದಿಟ್ಕೊಂಡು ಮಾಡಬಾರ್ದು ಅಂತ. ಇವತ್ತಿನ ನಕ್ಷತ್ರ ಕೃತಿಕ. ರಾತ್ರಿ 9:16:01 ಅದೇ ಸಮಯದಲ್ಲಿ ಇವತ್ತು ದಿನವೆಲ್ಲ ಅಂದರೆ ರಾತ್ರಿ 9:16 ಅಮೃತ ಮತ್ತು ಕಾರ್ಯಸಿದ್ಧಿ ಉಂಟು. ಆ ನಂತರ ರೋಹಿಣಿ ನಕ್ಷತ್ರ ಬರುತ್ತದೆ. ಅದು ಕೂಡ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವೂ ಬರುತ್ತದೆ. ಆದ್ದರಿಂದಾಗಿ ಖಂಡಿತವಾಗಿಯೂ ನೀವು ಇವತ್ತಿನ ದಿನ ಪ್ರಕಾರ ಶುಭವಾಗಿದ್ದರೂ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಯಾಕೆ ಅಂತಂದರೆ ಅಮಾವಾಸ್ಯೆಯನ್ನು ಮುಂದಿಟ್ಕೊಂಡು ಮಾಡುವಂತಿಲ್ಲ. ಗಮನ ಕೊಡಿ. ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. 5:52 ಮೇಲೆ ಅಂದರೆ ಬೆಳಗ್ಗೆ ಸೂರ್ಯೋದಯದಿಂದ ನಕ್ಷತ್ರ ಕೃತಿಕ 2ನೇ ಪಾದ 9:54 ಆನಂತರ ಮಧ್ಯಾಹ್ನ 3:34 ಕೃತಿಕಾ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 9:16 ಕೃತಿಕಾ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ ಕೃತಿಕಾ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ರೋಹಿಣಿ ನಕ್ಷತ್ರ ಪ್ರಾರಂಭವಾಗಿ ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ದಾಟಿ 2:59 ರೋಹಿಣಿ ನಕ್ಷತ್ರ 1ನೇ ಪಾದ. ಆನಂತರ ನಾಳೆವರೆಗೂ ಇದೇ ರೋಹಿಣಿ ನಕ್ಷತ್ರ ಬರುತ್ತದೆ. ಇದೇ ಸಮಯದಲ್ಲಿ 100% ಶುಭವನ್ನು ನೋಡೋಣ. 100% ಶುಭ ಅಂತಂದಾಗ ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಅಂತ. ದಿನ ಕೆಟ್ಟೋದಿದ್ರು, ಇದರಲ್ಲಿ ಅಮಾವಾಸ್ಯೆ ಇದ್ದರೂ ಎಮರ್ಜೆನ್ಸಿಗೆ ಮಾಡುವಂಥದ್ದು ಇಂಥದ್ದಲ್ಲ. ಬೆಳಗ್ಗೆ 5:52 7:27 ಶುಭವಾಗಿದೆ. 9:07 9:53 ಶುಭವಾಗಿದೆ. 11:28 11:51 ಶುಭವಾಗಿದೆ. ಮಧ್ಯಾಹ್ನ 1:57 ಮೇಲೆ 3:17 ಶುಭವಾಗಿದೆ. ಸಂಜೆ 4:12 ಸಂಜೆ 7:52 ಶುಭವಾಗಿದೆ. ರಾತ್ರಿ 9:18 ಬೆಳಗಿನ ಜಾವ 4:27 ಶುಭವಾಗಿದೆ. ಇದರಲ್ಲಿ 100% ಕೆಟ್ಟೋದು ಅಂತಂದರೆ 7:29 9:05 ಯಮಕಂಡ ಕಾಲ. 9:55 11:26 ನಕ್ಷತ್ರ ವಿಷಗಡ್ಡಿಕಾ ಕಾಲ. 10:10 11 ಗಂಟೆ 1 ನಿಮಿಷದವರೆಗೂ ದುರ್ಮುಹೂರ್ತ. ಇದು ಮುಗಿಯೋಷ್ಟೇ ಇನ್ನೊಂದು ವಿಷಯವನ್ನು ನೋಡ್ಬೋದು. ಇವತ್ತು ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ಇದೆ. 5:52 ದಿನ ಪೂರ್ತಿ. ಇನ್ನೊಂದು ದುರ್ಮುಹೂರ್ತ ಬರುತ್ತದೆ 11 ಗಂಟೆ 53 ನಿಮಿಷದಿಂದ 12:44 12:18 ಮಧ್ಯಾಹ್ನ 1:55 ರಾಹು ಕಾಲ. ಮಧ್ಯಾಹ್ನ 3:19 ಸಂಜೆ 4:10 ದುರ್ಮುಹೂರ್ತ. ಸಂಜೆ 7:54 9:16 ರಾತ್ರಿವರೆಗೂ ಮೃತ್ಯು ಪಂಚಕ. ಬೆಳಗಿನ ಜಾವ 4:29 ಬೆಳಗಾಗುವವರೆಗೂ ಅಂದರೆ ಸೂರ್ಯನು ಉದಯ ಆಗುವವರೆಗೂ ವಿಷಕಾಲ. ಇದೆಲ್ಲ 100% ಕೆಟ್ಟದು. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಆದರೆ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ಬೋದು, ಅದಕ್ಕೂ ತೊಂದರೆ ಇಲ್ಲ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈಗ ನಾವು ನೋಡುವಂಥದ್ದು ಯಾವ ನಕ್ಷತ್ರಕ್ಕೆ ಇವತ್ತು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ನೋಡುವಂಥದ್ದು. ನಕ್ಷತ್ರ ಗೊತ್ತಿಲ್ಲ ಅಂದರೆ ರಾಶಿ ಗೊತ್ತಿಲ್ಲ ಅಂದರೆ ಹೆಸರು ಫಲ. ಈ ರೀತಿಯೆಲ್ಲ ನೀವು ನೋಡ್ಬೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ರಾತ್ರಿ 9:15 ವಿಪತ್ತು ಉಂಟು, ಎಚ್ಚರವಾಗಿರಿ. ಗಾಡಿಗಳಲ್ಲಿ ಹುಷಾರು, ಮೆಟ್ಲ ತೋರಲ್ಲ, ಸ್ವಲ್ಪ ಹುಷಾರಾಗಿರಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತಿದೆ, ಶರೀರ ಸುಖವಿದೆ, ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಜನ್ಮತಾರೆ, ಶರೀರ ಸುಖ ಚೆನ್ನಾಗಿದೆ. ನಿಮ್ಮ ನಕ್ಷತ್ರಕ್ಕೆ ಪೂಜೆ ಮಾಡ್ಕೊಳ್ಳಿ, ಅಂದರೆ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅದೇ ರೀತಿಯಲ್ಲಿ ನಿಮಗೂ ಇದೆ. ಅದು ಇವತ್ತು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತದೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಪರಮ ಮಿತ್ರಧಾರೆಯು ಧನ ವ್ಯಯವೂ ಉಂಟು. ಮಿತ್ರರಿಂದ ಖರ್ಚಾಗುತ್ತದೆ, ಅನುಕೂಲವೂ ಉಂಟು.
ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು. ಮಿತ್ರಧಾರೆಯು ವ್ಯಯವೂ ಉಂಟು, ಹಂಗಾಗಿ ಪರವಾಗಿಲ್ಲ ದಿನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದಗಳು. ದಿನ ಪೂರ್ತಿ ಅನುಕೂಲಕರವಾಗಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಪರವಾಗಿಲ್ಲ, ಮೋಸ ಇಲ್ಲ. ಆನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ. ಟೆನ್ಷನ್ ಇದೆ, ಆದ್ದರಿಂದ ಗಮನ. ಮಾಡುವ ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ಸ್ವಲ್ಪ ಗಮನ ಕೊಡಿ, ಟೆನ್ಷನ್ ಬಿಟ್ಟುಬಿಡಿ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ದೇವರ ಅನುಗ್ರಹವಿದೆ, ಕೆಲವು ಕಾರ್ಯಗಳಲ್ಲಿ ಸಕ್ಸಸ್ಸು ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಅನುಕೂಲ, ಕೆಲಸ ಕಾರ್ಯ ಇಲ್ಲ, ಅಭಿವೃದ್ಧಿ ಇಂಥದ್ದೆಲ್ಲ ಬರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಇವತ್ತು ಶುಭವಲ್ಲ, ಅಶುಭ ದಿನವಾಗಿದೆ ನಿಮಗೆ, ಆದ್ದರಿಂದ ಹೆಚ್ಚಿನ ಗಮನ ಕೊಡಬೇಕು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು. ಮಖ ನಕ್ಷತ್ರ ಸಿಂಹರಾಶಿ. ವಿಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆಯೂ ಇದೆ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ. ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ. ಜನ್ಮತಾರೆಯೂ ಕಾರ್ಯತಡೆಯೂ ಉಂಟು. 50% ಮಾತ್ರನೇ ಚೆನ್ನಾಗಿರೋದು, ಆದ್ದರಿಂದ ಗಮನ ಕೊಟ್ಟು ಕೆಲಸ ಮಾಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಜನ್ಮತಾರೆಯೂ ರೋಗವೃದ್ಧಿಯೂ ಉಂಟು, ಅಷ್ಟೊಂದು ಶ್ರೇಷ್ಠವಾದ ದಿನವಲ್ಲ, ಎಲ್ಲದರಲ್ಲೂ ಗಮನ ಇಡಬೇಕು. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಪರಮ ಮಿತ್ರಧಾರೆ ಇದೆ, ಅದೇ ಸಮಯದಲ್ಲಿ ಆರೋಗ್ಯದಲ್ಲಿ ಗಮನ ಕೊಡಬೇಕು. ಮಿತ್ರರಿಂದ ಎಲ್ಲ ಸಹಾಯವೂ ಸಿಗ್ತದೆ, ಕೇಳಿ ಪಡ್ಕೋಬೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಖಂಡಿತವಾಗಿ ಮಿತ್ರಧಾರೆ, ಆದ್ದರಿಂದ ಮಿತ್ರರ ಸಹಾಯದಿಂದ ಎಲ್ಲ ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ. ಮಿತ್ರಧಾರೆ ಇದೆ, ಸುಖ ಅಭಿವೃದ್ಧಿಯೂ ಉಂಟು, ಆದ್ದರಿಂದ ಈ ದಿನ ಪರವಾಗಿಲ್ಲ ನಿಮಗೆ. ಸ್ವಾತಿ ನಕ್ಷತ್ರ ತುಲಾರಾಶಿ. ಟೆನ್ಷನ್, ಸುಖ ಅಭಿವೃದ್ಧಿ ಇದೆಲ್ಲ ಕೂಡಿ ಬಂದಿದೆ, 50% ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ. ಇವತ್ತಿನ ದಿನ ಪ್ರಕಾರ ಅನುಕೂಲವಿದೆ, ಸುಖ ಅಭಿವೃದ್ಧಿ ಇದೆ, ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ, ಶುಭ ದಿನವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲ, ಅದೇ ಸಮಯದಲ್ಲಿ ಶತ್ರುನಾಶ, ಇಷ್ಟು ಕೂಡಿ ಬಂದಿರೋದರಿಂದ ಶುಭ ದಿನವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನ, ಶತ್ರುನಾಶ ಇಂಥದ್ದೆಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಕ್ಷೇಮವು, ಶತ್ರುನಾಶವೂ ಉಂಟು. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ. ವಿಪತ್ತಿದೆ, ಏಟು ಗಾಯಗಳಾಗುತ್ತದೆ, ಜಾರುವ ದಿನವಿದು. ಕಾರ್ಯಗಳಲ್ಲೂ ಕೂಡ ವಿಘ್ನವಿದೆ, ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡುವಂಥದ್ದೇ ಉತ್ತಮ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಸಂಪತ್, ಕಾರ್ಯ ವಿಘ್ನ ಈ ರೀತಿ ಕೂಡಿ ಬಂದಿದೆ, ಹಂಗಾಗಿ ಕೈಯಲ್ಲಿರುವಂಥದ್ದನ್ನು ಭದ್ರವಾಗಿಟ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು, ಹಂಗಾಗಿ ಶುಭಕರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಜನ್ಮತಾರೆ ರೋಗ ಭಯ ಇಂಥದ್ದೆಲ್ಲ ಉಂಟು, ಆದ್ದರಿಂದಾಗಿ ಎಚ್ಚರ. ಶ್ರವಣ ನಕ್ಷತ್ರ ಮಕರ ರಾಶಿ. ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಮಿತ್ರತ್ವ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಮಿತ್ರಧಾರೆಯು ದ್ರವ್ಯ ಲಾಭವೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಟೆನ್ಷನ್ ಉಂಟು, ದ್ರವ್ಯ ಲಾಭವೂ ಇದೆ, ಹಂಗಾಗಿ ಸ್ವಲ್ಪ 50% ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲವಿದೆ, ಆದರೂ ಧನಹಾನಿ ಇದೆ, ಹಂಗಾಗಿ ಹಣಕಾಸಿನ ವ್ಯವಹಾರ ಮಾಡೋದನ್ನು ಯೋಚನೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಖಂಡಿತವಾಗಿಯೂ ಪ್ರತ್ಯೇಕ್ತಾರೆ, ಧನಹಾನಿ, ಒಳ್ಳೆಯ ದಿನವಲ್ಲ, ಕಳ್ಕೊಳ್ಳುವಂಥ ದಿನವಿದು, ಗಮನ ಕೊಡಬೇಕಾಗ್ತದೆ. ರೇವತಿ ನಕ್ಷತ್ರ ಮೀನರಾಶಿ. ಕ್ಷೇಮವು, ಧನಹಾನಿಯೂ ಉಂಟು, ಅಂದರೆ ಆರೋಗ್ಯವಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇರುತ್ತೆ ಅಂತ, ಆದ್ದರಿಂದ ಗಮನ ಕೊಡಿ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡುವೆ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.